ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಅಂದಿನ ಕಿತ್ತಾಡಿದೀವಿ ಗೈಸ್, ಅದೇನು ವ್ಲಾಗ್ ಮಾಡಿಲ್ಲ. ಸರ್ ಸರಿ ಬೈದೋಳು ನಮ್ಮ ಅಕ್ಕ. ಫ್ರೇಮ್ ಕರೆಕ್ಟ್ ಆಗೈತಾ, ಕಲೆ ಕರೆಕ್ಟ್ ಆಗಿ ಬರ್ತಿದ್ದೀನಾ, ಬಿಡು ಹಿಂಗ್ ಅನ್ಬೇಕು ಆಯ್ತಾ. ಒಬ್ಬೊಬ್ರು ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ತಮ್ನೇಲ್ ನೋಡಿರ್ತೀರಾ, ನಾನು ನಮ್ಮಮ್ಮ ನಮ್ಮ ಅಕ್ಕ 3 ಜನ ಇವತ್ತು ವ್ಲಾಗ್ ಅಲ್ಲಿ ಇದೀವಿ. ಕ್ರೇಜಿ ಆಗಿರುತ್ತೆ ವ್ಲಾಗು, ಒಳ್ಳೆ ಎಂಟರ್ಟೈನ್ಮೆಂಟು, ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಗೈಸ್. ಈಗ ಏನಿಲ್ಲ, ಏನ್ ಗೊತ್ತಾ, ನಿಮ್ಗೆ ಒಂದು ಕ್ವಶನ್ ಕೇಳ್ತೀವಿ, ನಾವಿಬ್ರಲ್ಲಿ ಯಾರದು ಅಂತ ಹೇಳ್ಬೇಕು, ಬೈಬಿಟ್ಟೇನು ಹೇಳ್ಬೇಡ. ಈಗ ನವ್ಯ ಅಂದ್ರೆ ಬೈ ನವ್ಯ ಮುಳುಗಿಸ್ಬೇಕು, ಬಿಡು ಹಿಂಗ್ ಅನ್ಬೇಕು ಆಯ್ತಾ. ಇಲ್ಲಿ ನಾನು ಅಂದ್ರು ಹಿಂಗ್ ಅನ್ಬೇಕು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ ಅಷ್ಟೇ. ಯಾಕೆ ರೀಸನ್ ಹೇಳ್ಬೇಕು ಏನ್ ತುಕ್ಕೆ ಅಂತ. ನಮ್ಮ ಅಕ್ಕ ಜಿಮ್ಗೆ ಹೋಗ್ಬೇಕಿತ್ತು, ಜಿಮ್ ಎಲ್ಲ ಕ್ಯಾನ್ಸಲ್ ಮಾಡಿಸಿ ಕುಡ್ಸ್ಕೊಂಡಿದೀನಿ. ಚಲೋ ಸ್ಟಾರ್ಟ್ ಮಾಡೋಣ. ಹೇಳಿ ನಮ್ಮಮ್ಮ, ನಿಂಗೆ ಏನ್ ಅನ್ಸುತ್ತ ಅಂತ ಹೇಳಿ ಅಷ್ಟೇ. ಕ್ವಶನ್ ನಂಬರ್ 1, ನಮ್ಮಿಬ್ರಲ್ಲಿ ನಿಮ್ಮಿಬ್ರಲ್ಲೇ ಕಂಜೂಸ್ ಯಾರು? ನೀನೆ. ಅಷ್ಟೇ ನಮ್ಗೆ. ಯಾಕೆ ಅಂದ್ರೆ ಏನೋ ಒಂದ್ ಕೇಳಿದ್ರೆ 100 ಸಲ ಯೋಚನೆ ಮಾಡಿ 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 15 ದಿವಸಕ್ಕೆ ತಂದು ಕೊಡ್ತಾನೆ, ಬೈದು ಅದು ದುಡ್ಡನ್ನ ದುಡಿಯೋದು ನಾವು ಕಷ್ಟ ಬಿದ್ದು ದುಡ್ದೆ ತಾನೆ ನಿನ್ನ ಸಾಕಿರೋದು. ಚಲೋ ಆಯ್ತು. ಪರವಾಗಿಲ್ಲ, ತೊಂದ್ರೆ ಇಲ್ಲ. ಆಯ್ತು ಕೇಳು. ಓಕೆ, ನೆಕ್ಸ್ಟ್ ಕ್ವಶನ್. ನಮ್ಮಿಬ್ರಲ್ಲಿ ಕೋಪ ಜಾಸ್ತಿ? ಒಬ್ಬೊಬ್ರು ಇಲ್ಲ ನೀನು ಬಗ್ಗು. ಇಬ್ರಿಗೂನು ನಮ್ಮಿಬ್ರಿಗಿಂತ ಹತ್ರ ನಾವು ಅಲ್ಲ ಗೋವಿಂದರಾಜು. ಯಾಕೆ ಅಂತ ಕಾರಣ ಹೇಳ. ಕಾರಣ ಏನಂದ್ರೆ ಒಂದ್ ಮಾತ್ಗೆ ಇಬ್ರು ಸುಮ್ನಾಗಲ್ಲ. ನೀನೇನ್ ಕಮ್ಮಿ ಇಲ್ಲ, ನಾನೇನ್ ಕಮ್ಮಿ ಇಲ್ಲ. ಈಗ ಈ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಅಂದಿನ ಕಿತ್ತಾಡಿದೀವಿ ಗೈಸ್, ಅದೇನು ವ್ಲಾಗ್ ಮಾಡಿಲ್ಲ. ಸರ್ ಸರಿ ಬೈದೋಳು ನಮ್ಮ ಅಕ್ಕ, ಅದಕ್ಕೆ ನಮ್ಮ ಇದನ್ನ ಹೇಳ್ತಾರೆ. ಅಲ್ಲ ಅದೊಂದೇ ರೀಸನ್ ಅಂತ ಏನಿಲ್ಲ, ಯಾವಾಗ್ಲೂ ಹಂಗೆ ಆಡೋದು. ನಾನೇನ್ ಕಮ್ಮಿ ಇಲ್ಲ, ನೀನೇನ್ ಕಮ್ಮಿ ಇಲ್ಲ ಅನ್ನಂಗೆ. ಏನ್ ಮಾಡೋಣ, ನೆಗಡಿ ಆಯ್ತಾ? ಚಲೋ ನೆಕ್ಸ್ಟ್. ನಮ್ಮಿಬ್ರಲ್ಲಿ ನೀನು ತುಂಬಾ ಇರಿಟೇಟ್ ಮಾಡೋರು ಯಾರು? ಕಾಟ ಕೊಡೋದು ಯಾರು? ಕಾಟ ಅಲ್ಲ, ಇರಿಟೇಟ್. ಸಾಕು ಬಿಡ, ಬೇಡ ಸಾಕು. ರೀಸನ್ ಹೇಳಿದ್ದು ಒಂದ್ ಮಾತ್ನ ಪಟ್ಟನ್ ಹೇಳಿ ಸುಮ್ಮನಾಗಲ್ಲ. ವಾದ ಜಾಸ್ತಿ ಶುದ್ಧ ಎಳೆದು ಎಳಿತಾಳೆ, ವಾದ ಜಾಸ್ತಿ ಮಾಡ್ತಾಳೆ. ಮಾಡಿ ತಪ್ಪು ಒಪ್ಕೊಳ್ಳ ಮಂಡಾಟ. ಚಲೋ ನೆಕ್ಸ್ಟ್. ನಮ್ಮಿಬ್ರಲ್ಲಿ ಹೆವಿ ತುಂಬಾ ಹಠ ಮಾಡೋರು ಯಾರು? ಇದು ಬೇಕೇ ಬೇಕು, ಇದು ನಾನು ಹೇಳ ಅನ್ಬೇಕು ಗುರು ನನಗೆ ಹಠ ಮಾಡೋದು. ಹರಿಜಾ, ನೀನೇ ದಬ್ಬಿದವಳ. ನಾನೆಂತೂ ದಬ್ಬಳ ಕ್ವಶನ್ ನೋಡ್ಕೊಂತ ಇದ್ದೀನಿ. ದಬ್ಬಣ ಉಸಿರು ಕಟ್ಟತ್ತೆ ನಾನು ನೀರೊಳಗೆ. ಆಯ್ತಾಯ್ತು. ಕ್ವಶನ್ ಎಲ್ಲ ನಮ್ಮ ಅಕ್ಕಂದ್ರೆ ಕಾರಣ ಏನು ಅಂದ್ರೆ, ಅಲ್ಲ ರೀಸನ್ ಏನು ಅಂದ್ರೆ, ಅವಳು ಹೇಳಿದ್ಮೇಲೆ ಆಗ್ಬಿಡ್ಬೇಕು. ಇಲ್ಲ ತಲೆ ಮೇಲೆ ತಲೆ ಬೀಳಿ ಅದ್ ಮಾಡ್ಬೇಕು ಅನ್ನೋದು ಮಾಡ್ಲೇಬೇಕು. ಇಲ್ಲ ಅಂದ್ರೆ ಕೆಮ್ಮಪ್ಪ ಪರವಾಗಿಲ್ಲ, ಜ್ವರ ಕೆಮ್ಮಪ್ಪ, ಊರು ಕೇರಿ ಎಲ್ಲ ಮುಂದೆ ಮಾಡಾಕ್ಬಿಡ್ತಾಳೆ. ಕೆಮ್ಮದಾಗಿಲ್ಲ ನನಗೂ ಅಂತ ಇದ್ದೆ. ನೆಕ್ಸ್ಟ್ ನಿನ್ನ ಹತ್ರ ಜಾಸ್ತಿ ಸುಳ್ಳು ಹೇಳೋರು ಯಾರು? ಏನ್ ಎಲ್ಲ ಇದೆ
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೇಫ್ ಯಾಕಂದ್ರೆ ನಿಮಿಷ ನೆಕ್ಸ್ಟ್ ನಿಂಗೆ ಬರುತ್ತೆ ಹಂಗೆ ಇನ್ನೇ ಎಂತಕ್ಕೆ ಅಂತ ಕೇಳೋದೇನಿಲ್ಲ. ರೀಸನ್ ಏನು ರೀಸನೇ ಬೇಡ ಐ ನೋ. ನೆಕ್ಸ್ಟ್ ಕ್ವೆಶ್ಚನ್ ನಾನೇ ಅದು ಕಂಟಿನ್ಯೂಸ್ ಹಂಗೆ ಐತೆ ಬಿಡು. ನೆಕ್ಸ್ಟ್ ಕ್ವಶನ್ ಐತೆ ರೀಸನ್ ಬೇಡ. ರೀಸನ್ ಇಲ್ಲ, ಇದು ರೀಸನ್ ಹೇಳಲೇಬೇಕು. ಯಾಕೆ ರೀಸನ್ ಹೇಳ್ತಾರೆ ಬಿಡು. ಇಲ್ಲ ಈ ರೀಸನ್ ಹೇಳಲೇಬೇಕು. ಯಾಕಂದ್ರೆ ಗಂಡನ ಪರವಾಗಿ ಎಲ್ಲ ಮಾತಾಡಿ ಬರೀ ಗಂಡನ ವಿಚಾರಕ್ಕೆ ಸುಳ್ಳು ಜಾಸ್ತಿ ಉಳಿದು. ನೆಕ್ಸ್ಟ್ ಸುಳ್ಳು ಹೇಳ್ಬಿಟ್ಟು ಈಗ ಸುಳ್ಳು ಹೇಳ್ಬಿಟ್ಟಿರ್ತಾರೆ. ನೀಂತ ಸಿಗಾಕೊಳ್ಳೋ ನಾನು ಸುಳ್ಳು ಹೇಳಿ ಇವಳೆ ನಾನು ಮಾಡ್ಬಿಟ್ಟೆ ಗುರು. ರೀಸನ್ ಏನಂದ್ರೆ ಸುಳ್ಳು ಹೇಳಿದ್ರೆ ಇವಳು ಸುಳ್ಳು ಹೇಳ್ತಾಳೆ, ಅಲ್ಲ ಇವಳು ಸುಳ್ಳು ಹೇಳ್ಬಿಡ್ತಾಳೆ. ಆದ್ರೆ ಇವಳು ಗಂಡನ್ ಸುಳ್ಳು ಹೇಳಕ್ ಬರಲ್ಲ ಒಂದೊಂದ್ ಟೈಮು. ಅವ್ನ ನನ್ನ ಕಡೆ ನನ್ನ ಹತ್ರ ಬಂದು ತಗ್ಲಾಕ್ತಾಳೆ. ಬಾಬಾ ನೆಕ್ಸ್ಟ್ ಇಂದ ನೋಡಿ ಬಾಬಾ ನೀವ್ ಹೆಂಗೋ ಸೇನ್ ಸುಳ್ಳು ಹೇಳೋರ ಕೇಳ್ಬಿಟ್ಟು ತಗಾಡ್ಸ್ಕೊಡಿ. ನೆಕ್ಸ್ಟ್ ನಮ್ಮಿಬ್ರಲ್ಲಿ ಅಂದ್ರೆ ಜವಾಬ್ದಾರಿ ಇಬ್ರಿಗೂ ಐತೆ, ರೆಸ್ಪಾನ್ಸಿಬಿಲಿಟೀಸ್ ಇಬ್ರಿಗೂ ಐತೆ. ಕಂಪೇರ್ ಮಾಡಿದ್ರೆ ಯಾರಿಗ್ ಕಮ್ಮಿ ಬಿಡು ಇರ್ಲಿ ಕೇರ್ಲೆಸ್ ಜಾಸ್ತಿ. ಕೇರ್ಲೆಸ್ ಇರ್ಲಿ ಬಿಡು ಪರವಾಗಿಲ್ಲ ನೋಡೋಣ ಅನ್ನೋ ತರ ಯಾರಿಗೆ. ಅಯ್ಯೋ ರೆಸ್ಪಾನ್ಸಿಬಿಲಿಟಿ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತಾ? ಆಗಿದ್ದಾಗುತ್ತೆ ಎಲ್ಲ ಬಿಟ್ಬಿಡು. ಅದನ್ನ ಜನ ಕೇರ್ಲೆಸ್ ಅಂತಾರೆ, ಏನ್ ಮಾಡೋದು? ನೆಕ್ಸ್ಟ್ ನೆನಪಿರ್ಲಿ ಯಾವ್ದು ಕೇಳ್ತಿದ್ಯಾ ಯಾವ್ದು ಗೊತ್ತು ಎಲ್ಲ ಕಾಣುತ್ತಲ್ಲ. ನೆಕ್ಸ್ಟ್ ಅದ್ರ ವಯಸ್ಸೇ ಕೇಳ್ತಿದ್ಯಾ? ಒಂದೇ ಇರ್ತದೆ. ಜಾಸ್ತಿ ಫುಡ್ಡಿ ಯಾರು ಅಂದ್ರೆ ತಿಂಡಿ ಪೋತ ತರ ಜಾಸ್ತಿ ಫುಡ್ಡಿ. ಏ ಗಾಯ್ಸ್ ಆರಾಮಾಗಿ ಸುಮ್ಮನೆ ಈ ಮೈಂಡ್ ಇಲ್ಲಿ ಸೇರ್ಕೊಡ್ರಪ್ಪ ನಂಗೆ ಆರಾಮಾಗಿ ಕೇಳ್ತೀನಿ ನಾನು ಏನ್ಗೆ ಅದ ನೀನ್ ಯೋಚನೆ ಮಾಡೋದು ಲೆಕ್ಕವೇ ಇಲ್ಲ ಅಲ್ಲ ನಾನೇ. ಯಾಕೆಂದ್ರೆ ರೀಸನ್ ಅವಳು ತಿನ್ಬೇಕು ಅಂದ್ರೆ ನೀನು ಜಿಮ್ ಕರ್ಕೊಂಡು ಹೋದ್ರು ಅಷ್ಟೇ, ಎಲ್ಲೂ ಕರ್ಕೊಂಡು ಹೋದ್ರು ಅಷ್ಟೇ, ಯಾವ ಇರೋದು ಒಂದ್ ಜೀವನ. ಕೋಚ್ ಇದನ್ನ ಕೇಳಿಸ್ಕೊಳ್ಳಿ, ನಮ್ಮ ಅಮ್ಮನೇ ಹೇಳ್ತಾವಳೆ. ಕೋಚ್ ಇಲ್ಲ ಇದೆಲ್ಲ ಅಮ್ಮನೇ ಹೇಳ್ತಾವಳೆ ಕೋಚ್. ಇಲ್ಲ ಕೋಚ್ ಅದು ಅವಾಗ ಈಗಲ್ಲ. ಅವಾಗ ಇವಾಗ ಹಳೇದು ನೆನ್ನೆ ವ್ಲಾಗ್ ನೋಡಿ ಗೊತ್ತಾಗುತ್ತೆ ಹಳೇದು ಹೊಸದು. ಗೊಲ್ಗಪ್ಪ ತಿಂದು ಬಂದಿರೋದು. ಓಕೆ ಇದು ಅವಳಿಗೆ ನೀನೇ ಬೇಕು ಅಂತ ನನಗೆ ಬರೋ ಕ್ವೆಶ್ಚನ್ಸ್ ಕೇಳ್ತಿದ್ಯಾ? ಆಕ್ಚುಲಿ ಇಬ್ರು ಒನ್ ಬೈ ಒನ್ ಅಂತ ಕೇಳ್ತಾರೆ. ಅವಳ ಮುಂದೆನೆ ನಾವು ಕ್ವಶನ್ ಪ್ರಿಪೇರ್ ಮಾಡಿದ್ದು, ಅವಳ ಜೊತೆ ಅಲ್ಲ ನಾನೇ ಮಾಡಿದ್ದು ಅಂತ ಹೇಳು. ನಾನೇ ಹೇಳಿದೀವಿ ದುಡ್ಡು ಯಾರು ಜಾಸ್ತಿ ಖರ್ಚು ಮಾಡ್ತಾರೆ ಬಿಡಮ್ಮ, ನಾನೇ ಅದಕ್ಕೆ ಸ್ಪೆಸಿಫಿಕ್ ಹೇಳ್ತೀನಿ. ಬಕ್ರಾ ಯಾರು ಖರ್ಚು ಮಾಡ್ತಾರೆ ಅದ್ರಲ್ಲೂ ಬರೀ ಬಟ್ಟೆಗೆ ಅಂತ ಯಾರು ಖರ್ಚು ಮಾಡ್ತಾರೆ? ಏನು ಇಲ್ಲ ನೀನು ಮಾಡ್ತೀಯ. ಇಷ್ಟು ಕೇಳಿ ಜಲ ಸರಿ ಆಗದ್ಬಿಟ್ಟವ. ನೀನು ಮಾಡ್ತೀಯ. ನಂಗೆ ಇನ್ನೊಂದು ಟವಲ್ ಕೊಡು, ನಂಗೆ ಬಾಳ ಅದು. ರೀಸನ್ ಇಲ್ಲ. ರೀಸನ್ ಹೇಳು. ಇವಳು ಬಟ್ಟೆ ಬೇಕು ಅಂತ ಭಾವಿಸ್ಕೊಂಡ್ ತಗಂತಾಳೆ. ನೀನು ಯಾರು ಕೊಡ್ಸಕ್ ಹೋಗಿರ್ತೀಯಲ್ಲ, ಕೊಡ್ಸಕ್ ಹೋದವನು ಸುಮ್ನೆ ಅಂತೂ ಬರಲ್ಲ. ನೀನ್ ಬಟ್ಟೆ ತಗೊಂಡೇ ಬರೋದು. ನೀನು ಒಟ್ಟೆ ಖರ್ಚು ಮಾಡ್ತೀವಿ, ಖರ್ಚು ಮಾಡ್ತೀಯ. ಕೊಡಮ್ಮ ಟವಲ್. ನೀನು ಬಟ್ಟೆ ಖರ್ಚು ಮಾಡ್ತೀಯ, ಅವಳು ಬಟ್ಟೆ ಖರ್ಚು ಮಾಡ್ತೀಯ. ಜೀವನದಲ್ಲಿ ದುಡಿಬೇಕು. ಜೀವನದಲ್ಲಿ ಹೆಂಗ್ ದುಡಿಬೇಕು ಅಂದ್ರೆ ಅಲ್ಲೊಂದ್ ಯಾವ್ದೋ ಬಟ್ಟೆಗೆ ಹೋಗ್ತಾರ ನೋಡಿ, ಗೊಂಬೆಗೆ ಬಟ್ಟೆ ಹಾಕೋರೆ ಅಂದ್ರೆ ಪ್ರೈಸ್ ಟ್ಯಾಗ್ ಸಹ ನೋಡ್ಬಾರ್ದು, ಎತ್ಕೊಂಡ್ ಬರ್ಬೇಕು. ಹಂಗ್ ದುಡ್ಡು ಮಾಡ್ಬೇಕು ಜೀವನದಲ್ಲಿ. ಮತ್ತೀಗ ಯಾರನ್ನ ಏನನ್ನ ಕೇಳಿದ್ರೆ ಯಾಕೆ 15 ದಿವಸ ಮಾಡ್ತೀಯ ತಂದ್ಕೊಡಕ್ಕೆ? ನೆಕ್ಸ್ಟ್ ಕ್ವೆಶ್ಚನ್. ಚೈಲ್ಡ್ಹುಡ್ ಅಲ್ಲಿ 10 ಜಾಸ್ತಿ ಕಾಟ ಕೊಟ್ಟಿರೋದು ಯಾರು? ಸುಮ್ನೆ ನೀ ಕೈಯೇ ಬಿಡದೆ. ಬೇಕಿತ್ತು ಗೈಸ್, ನಂಗೆ ಇದು ಬೇಕಿತ್ತು. ಮತ್ತೆ 3:30 ಹೇಳಿದ್ರೆ 6:30 ವಿಡಿಯೋ ಮಾಡಿಸ್ತಾಳೆ ಇಲ್ಲಿ. ಇವಾಗ ಯಾವಾಗ್ಲೂ ಬೈಸ್ಕೊಳ್ಳೋದು ಯಾರು? ಪ್ರೆಸೆಂಟ್. ಇಲ್ಲ ಒಬ್ರೆ ನೀನು ಬೈಸ್ಕಂತೀಯ, ಇವನು ಬೈಸ್ಕಂತಾನೆ. ಇಬ್ರದು ಇದ್ದಾಗ ಒಬ್ಬೊಬ್ರು ಬೈಕೆಲ್ಲ ಆಯ್ತು, ಆರಾಮಾಗಿ ಮಾತಾಡು. ಅಂತ ಹೇಳ್ತಿ ನಮ್ಮ ಅಕ್ಕಂಗ್ ಬೈಕೆ ಬೇಡ ಗೈಸ್. ಹೌದು ಗೈಸ್, ನಾನೇ ಬೈಕ್. ನೆಕ್ಸ್ಟ್, ಚಿಕ್ಕ ಹುಡುಗರಲ್ಲಿ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ರೀಸನ್ ಹುಡುಕ್ತಿದ್ದಿದ್ ಯಾರು? ಯಾಕಂತವರೆಗೂ ಕಾಯೋ ಒಂದ್ ನಿಮಿಷ.
ಹೇಳಮ್ಮ ಈಗ ಹೇಳು ಯಾಕೆ ಹೆಂಗ್ ಹುಡುಕ್ತಿದ್ದ ಎರಡವರೆ ಹೇಳ್ತಾಳೆ ಗೈಸ್ ಈಗ ನಮ್ಮಮ್ಮ. ಬೇಡ ಬೇಡ ಒಂದ್ 2 ನಿಮಿಷದಲ್ಲಿ ಹೇಳು. ಕಳ್ಳ, ಹೊಟ್ಟೆ ನೋವು, ನನ್ ಕಾಲ್ ನೋವು, ನಂಗೆ ಇಲ್ಲಿ ನೋವು, ಅಲ್ಲಿ ನೋವು ಅನ್ನೋನು. ಆಮೇಲೆ ಸರಿ ಆಯ್ತು ಬಿಡಪ್ಪ ಇವಾಗ ಸ್ಕೂಲ್ಗೆ ಹೋಗ್ಬೇಡ ಅಂತ ಬಿಟ್ರೆ ಚೆನ್ನಾಗಿ ಕುಣಿಯೋನು. ಆದ್ರೂ ಅವರೇ ಕಳ್ರು. ನಾವು ನಿಯತ್ತಾಗಿ ಸ್ಕೂಲ್ ಮಾತಾಡಿದ್ದಾರೆ ಹೌದಾ? ನಿಯತ ಹೋಗಿದ್ದ ರಿಸಲ್ಟ್ ಎಷ್ಟು ಪರ್ಸೆಂಟೇಜ್? ಅದೆಲ್ಲ ಬೇಡ ನಿಂಗೆ ನಿಯತ್ತಾಗಿ ಹೋಗಿರೋದು ಅಷ್ಟೇ ಬೇಕು. ಓಕೆ ನೆಕ್ಸ್ಟ್ ಮನೆ ಕೆಲ್ಸದಲ್ಲಿ ಹೆಲ್ಪ್ ಮಾಡ್ತಿದ್ದಿದ್ ಯಾರು ಅವಾಗಿಂದ ಇವಾಗವರೆಗೂ? ಮನೆ ಕೆಲಸ ಮನೆ ಕೆಲ್ಸ ಇರ್ಬೋದು ಏನೋ ಒಂದು ಒಟ್ನಲ್ಲಿ ಹೆಲ್ಪ್ ಮಾಡ್ತಿದ್ದಿದ್ ಏನಾರು. ಯಾರು ಹೆಲ್ಪ್ ಮಾಡ್ತಿದ್ದಾರೆ? ಯಾರು ನೀನೆ. ಹೆಲ್ಪ್ ಮಾಡ್ತಿದ್ದೀನಿ ನಾನು ಹೇಳು. ಅವಳು ಹೆಲ್ಪ್ ಮಾಡ್ದಲೇ ಇದ್ದವ್ರು ಯಾರು ಅಂತ ಕೇಳಲಿಲ್ಲ. ಹೆಲ್ಪ್ ಹೆಲ್ಪ್ ಮಾಡ್ದಲ್ಲ ಇದ್ದವ್ರು ಯಾರು? ಕ್ವಶನ್ ಅದು ಸರಿ ಮಾಡಿ ಸರಿ ಮಾಡ್ತಿದ್ದೀನಿ ಅದನ್ನ. ಅಲ್ಲ ಎಷ್ಟೆಲ್ಲ ಮಾಡ್ಕೊಡ್ತೀನಲ್ಲ ಏನು ಕಿವಿ ಮಾತಾಡಕ್ ಆಗ್ತಿಲ್ಲ ನನಗೆ. ಏನು ಬಸ್ಸೆಲ್ಲ ಮಾತಾಡುತ್ತೆ. ನೆಗಡಿ ಆಗಿದೆ. ಹೇಳಮ್ಮ ನೀನು. ಕಿರಿ ಮಗ ಕಿವಿ ಕಿತ್ರು ಅಂತ ಏನಿಲ್ಲ. ನಾನು ಏನಾರ ಮಾಡ್ತಿದ್ರು ಅಮ್ಮ ನಾನು ಮಾಡ್ಕೊಡ್ತೀನಿ ಬಿಡು ಅಂತ ಬರೋನು ಇವಳು ಬಾರಿ ಇದ್ ಮಾಡು ಅಂದ್ರೆ ತಡಿ ಮಾಡ್ತೀನಿ ಅಂತ ಬಡ್ಕೊಂತಿದ್ಲು. ಬರ್ತಾನೆ ಇರ್ಲಿಲ್ಲ. ಈಗಲೂ ಅದೇ ಬಾಳೆ. ಇವತ್ತು ತಡಿ ಬರ್ತೀನಿ ಅಂತ ಪೇಷನ್ಸ್ ಆಗಿ ಹೋಗಿದ್ಕೇನೆ ಇವತ್ತು ಆರಾಮಾಗ ಅದು ನೋಡಿದ್ರು ಹುಷಾರಾಗಿ ಬಂದಿದ್ದೀನಿ. ಅದೇನು ಮಾಡಕ್ಕಾಗಲ್ಲ. ನಾವು ಅಮ್ಮ ಬೈತು ಅಂತ ಏನಾದ್ರು ಫ್ರಸ್ಟ್ರೇಟರ್ ಆಗಿ ಎಲ್ಲ ದಬದ ಬೈತಕ್ಕ ಮೈ ಮೇಲೆ ಬಿದ್ದಿರೋದು ಇವತ್ತು. ನೆಕ್ಸ್ಟ್ ಯಾರಿಗೆ ಪೇಷನ್ಸ್ ಜಾಸ್ತಿ ಎಲ್ಲಾ ವಿಷಯದಲ್ಲೂ? ಇಲ್ವಾ ಪೇಷನ್ಸ್ ಇಲ್ವಾ? ಪೇಷನ್ಸ್ ಕ್ವಶನ್ ಫ್ರೇಮ್ ಮಾಡಕ್ಕೆ ಬರೋಣ. ಮಕ್ಕಂಗೆ ಹೇಳ್ದೆ ಬರೀ ಕರೆಕ್ಟ್ ಆಗಿ ಬರೀ ಅಂತ ಕೇಳಲ್ಲ. ನಾನ್ ಮಾಡ್ಬಿಡ್ತೀನಿ. ಯಾರಿಗ್ ಪೇಷನ್ಸ್ ಜಾಸ್ತಿ ಎಲ್ಲಾ ವಿಷಯ? ಈಗ ನನಗೆ ಜಾಸ್ತಿ ಅಂತ ಹೇಳ್ತಾಳು. ನನ್ನ ಅದ್ಬೇಕಾ? ಹೌದು. ಯಾರಿಗಿಲ್ಲ ಅಂತ ಕೇಳು. ಯಾರಿಗ್ ಜಾಸ್ತಿ ಅಂದ್ರೆ ನಾನು ಪನಿಷ್ಮೆಂಟ್ ಮೋಸ ಸ್ವಲ್ಪ ನೀರೆಲ್ಲ ಚಲೋ ಬರ್ದಿರೋರೆ ನೀವು. ನಾನು ಅವನಿಂದ ಮುಕ್ಕಲ್ ಬಾಲ್ ಕ್ವಶನ್ ಅದ್ದಿದ್ದೀನಿ. ಅಲ್ಲ ಹೇಳಕ್ ಬೇಕಾರೆ ಹಿಂಗ್ ಅನ್ಬಿಡ್ತೀನಿ, ಬೇಜಾರಿಲ್ಲ. ಕ್ವಶನ್ ಎಲ್ಲ ಚೇಂಜ್ ಮಾಡ್ಬೇಡ ನೀನು. ಪೇಷನ್ಸ್ ಯಾಕಮ್ಮ ಅವನಿಗೆ ಜಾಸ್ತಿ? ಆಗುತ್ತೆ. ರೀಸನ್ ಇಷ್ಟೇ, ನಮ್ಮಮ್ಮ ಸ್ವಲ್ಪ ಇದ್ರು ಸುಮ್ಮನೆ ಇದ್ದು ಆರಾಮಾಗಿ ಕೆಲಸ ಮಾಡ್ತೀನಿ. ಅದೊಂದೇ ಅಂತ ಅಲ್ಲ, ಎಲ್ಲಾ ವಿಚಾರ ಒಂದು ವಿಚಾರದಲ್ಲೂ ಅವನು ಪೇಷನ್ಸ್. ಬೆಳಗ್ಗೆ ಆಗಿದ ಇನ್ಸಿಡೆಂಟೇ ರೀಸನ್ ಹಾವಿಂದು. ಅದೊಂದೇ ಅಂತ ಪ್ರತಿ ಒಂದು ನಾವೇ ಪೇಷನ್ಸ್ ಆಗಿರೋದೇ ಇಲ್ವಾ? ಆಗೋ ಈಗ ಬಡ್ಕೊಂಡಲ್ಲ ಗೊತ್ತು ಅದು ನಿನಗೆ ತಪ್ಪದ್ ಕ್ವಶನ್ ಅಂತ. ಇಲ್ಲ ಆತರನು ಕೇಳ್ಬೋದು ಕ್ವಶನ್. ಇಲ್ಲ ನಾನು ಬೇಕಂತಾನೆ ಕೇಳಿದ್ದು ಕ್ವಶನ್ ಉಲ್ಟ ಮಾಡಿ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ಮರ್ಗುಳಿ ಯಾರು ನಮ್ಮಿಬ್ರು? ಇಬ್ರು ಒಬ್ಬೊಬ್ರು ಯಾಕೆ ಅಷ್ಟೇ ಸಾಕು. ನಿನಗೂ ಹೇಳಿ. ಮೋಸ ಚೀಟಿಂಗ್. ಮರ್ಗುಳಿ ಯಾಕೆ ಇಬ್ರು ಅಂದ್ರೆ ಈಗ ಏನಾರ ಒಂದ್ ಹೇಳಿದ್ರೆ ಅದೆಲ್ಲ ಅವ್ರ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಬರ್ಬೇಕಾದ್ರೆ ಗ್ಯಾಪ್ನಿಸ್ಕೊಳ್ಳೋದಿಲ್ಲ. ಮನೆಗ್ ಬಂದು ತಂದೇನೋ ಅಯ್ಯೋ ಮರ್ತೋದೆ. ಇದು ಮೊನ್ನೆ ನಮ್ಮ ಅಪ್ಪಾಜಿಗೆ ಇಡ್ಲಿ ಮರ್ತು ಬಂದಿರೋದು. ಅದೊಂದೇ ಕತೆ ಅಂತ ಅಲ್ಲ, ಪ್ರತಿ ಒಂದ್ ವಿಚಾರದಲ್ಲೂ ಹಂಗೆ ಇಬ್ರು ಮರ್ಗುಳಿ. ಒಳ್ಳೆ ಡೈಲಾಗ್ ಹೇಳ್ತಾಳೆ ಗೈಸ್ ನಮ್ಮ ಅಮ್ಮ ಯಾವಾಗ್ಲೂ. ಏನಾರ ಮರ್ತು ಬಂದ್ರೆ ಅವಳ ಕುಂತಿತ್ತ ಕಚ್ಚ ಮರಿ ಹೇಳೋ ಡೈಲಾಗ್ ಇದು. ಕೊಡು, ನನ್ಗೆ ಗೊತ್ತು ನೀವು ಓಡ ಬರಲ್ಲ ಅಂತ. ಯಾವ್ದು ಮ್ಯಾನೇಜ್ ನಮ್ಮಿಬ್ರಲ್ಲಿ ಅದು ಜೀನಾಗ ಅಂತ ಓದ್ತಾಳ ನಮ್ಮ ಸ್ವಲ್ಪ ಅನ್ಎಜುಕೇಟೆಡ್ ನಾನು ನಮ್ಮಿಬ್ರಲ್ಲಿ ದುಡ್ಡು ಅದನ್ನ ಖರ್ಚು ಮಾಡೋದು ಗೊತ್ತು ಅವಳೆ ಅಂತ. ಜಾಸ್ತಿ ಖರ್ಚು ಮಾಡೋದು ಅವಳೆ. ಆದ್ರೆ ದುಡ್ಡನ್ನ ಮ್ಯಾನೇಜ್ ಮಾಡೋದು ಯಾರು ಅಂದ್ರೆ ಇರೋದ್ರಲ್ಲಿ ಇಬ್ರು ಮ್ಯಾನೇಜ್ ಮನಿ ಮ್ಯಾನೇಜ್ಮೆಂಟ್ ಅಂತ ಗೊತ್ತಾ? ಇರೋದ್ರಲ್ಲಿ ಇಬ್ರು ಯಾರು? ಇವಳು ಮಾಡ್ತಾಳೆ, ನೀನು ಮಾಡ್ತಾಳೆ. ಗೈಸ್ ಇದಕ್ಕೆ ಯಾವ್ದು ಇಲ್ಲ ಹಂಗಾರೆ. ಇವಳು ಯಾವ್ದು ಇಲ್ಲ ಬೇಡ ಇದು ಕ್ವಶನ್ ಕೊಟ್ಟು ಅದ್ ಮೊದಲು ನಾವ್ ನಿಯತ್ತ ಮನೇಲಿ ನಾವ್ ಅಪ್ಪನ್ ಸಪೋರ್ಟ್ ಯಾರಿಗೆ ನಿನ್ ಪ್ರಕಾರ? ಹೆಂಡತಿಗೆ ನಾನು ಸಪೋರ್ಟ್. ಮಕ್ಕಳಲ್ಲಿ ನಿನ್ಗಂತೂ ಕೊಡಲ್ಲ ಈಗ ಕೊಡ್ತೀನಿ. ನಿನ್ ಪ್ರಕಾರ ಯಾವಾಗ್ಲೂ ಅಪ್ಪ ಯಾರು ವಹಿಸ್ಕೊಳ್ಳೋದು? ಯಾವಾಗ್ಲೂ ಸಪೋರ್ಟ್ ಆಗಿರತ್ತ ಮಗಂಗೆನೆ.
ಹಂಗ ನೀನು ಒಳ್ಳೆ ಅಂತಮ್ಮ ಇವ್ನು ಯಾರ ಇವನು? ಕುಶನ್ ಉಲ್ಟಾ ಮಾಡಕ್ ಬಿಡ್ತಾಳೆ ಇವಳು. ಅದು ಈ ಹೆಂಗ್ ತಲೆಯಿಂದಲೇ ಬೇಕಾಗುತ್ತೆ? ಮಾತಾಡ್ತಿರೋದು. ಇದೆ ಗೈಸ್, ಪೇಷನ್ಸ್ ಇಲ್ಲ, ಇದೆ ಗೈಸ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಕಣ್ಣ ಇಡ್ಬೇಕಾ? ಸಪೋರ್ಟ್ ಇಲ್ವಾ? ನೀನ್ ಬರೀ ನಿಮ್ಮ ಅಪ್ಪನ ಹತ್ರ ಬರೀ ಜಗಳ ಕಾಯ್ತಾನೆ ಇರ್ತೀಯ. ನಿಮ್ಮ ಅಪ್ಪ ನಿನ್ಗೆ ಏನ್ support ಎಲ್ಲ ಮಾಡ್ತಾರೆ? ಹೆಣ್ಮಕ್ಳಿಗೆ ಅಪ್ಪಂದಿರ ಸಪೋರ್ಟ್ ಅಂತಾರೆ. ನಮ್ಮ ಮನೇಲಿ ನಂಗೆ ಯಾರು ಸಪೋರ್ಟ್ ಇಲ್ಲ. ಆರಾಮಾಗಿ ಮಾತಾಡ್ಬೋದು, ಕ್ಯಾಮ್ರಾನೇ ಮಾಡ್ತಿದ್ರು. ಸುಮ್ನೆ ಅವ್ರವ್ರ ಸಪೋರ್ಟ್ ಮಾಡ್ತಾರ. ಅಷ್ಟೇ ನಿನಗೆ ಇದು ನಾನ್ ರಿಲ್ಯಾಕ್ಸ್. ಮಜಾ ಹೇಳ್ತೀನಿ, ಲಾಸ್ಟ್ ಕೇಳೋಣ. ಬೇಡ ಇಲ್ಲ. ಇದ್ರ ಟ್ವಿಸ್ಟ್ ಐತಪ್ಪಿ, ಏನಪ್ಪ? ಹೇಳ್ತೀನಿ. ಯಾವಾಗ್ಲೂ 24/7 ಫೋನೇ ಇಟ್ಕೊಂಡಿರೋ ಯಾರು ಅದಮ್ಮ ತಡಿಯಕ? ಇಬ್ರುನು ನಾವಿಬ್ರು ಸರಳ ಅಂತನಾ? ಅದನ್ನ ಇವಾಗ ನನ್ 24 hours ನನ್ ಫೋನ್ ಹಿಡ್ಕೊಂಡ್ ಕೂತ್ಕೊಂಡ್ರೆ ಅಡ್ಗೆ ಅಡ್ಗೆ ಯಾರ್ ಅದೆಲ್ಲ ಮಾಡ್ತಾರೆ? ಲೆಕ್ಕ ನಾನು- ತಿಂಡಿ ಯಾರ್ ಮಾಡ್ತಾರೆ? ಅದನ್ನ ನಾವು ಮನೆ ಕೆಲ್ಸ ಹೊರ್ಗಡೆ ಯಾರ್ ಮಾಡ್ತಾರೆ? ಗೈಸ್, ನಮ್ 3 ಜನ ಈಗ ಸ್ಕ್ರೀನ್ ಟೈಮ್ ತೋರಿಸ್ಬಿಡ್ತೀವಿ, ಯಾರ್ದು ಜಾಸ್ತಿ ಐತೆ ನೋಡೋಣ. ನೋಡೋಣ. ಇಲ್ಲೇ 5 ಅವರು ನಿನ್ನೆ 5 ಅವರ್ ಇದು ಸರಿನಾ? ಮೊನ್ನೆ 4 ಅವರು, 5, 3, 4. ನಮ್ದು ಇಡೀ ವಾರ ಪೂರ್ತಿ ತಗೊಂಡು ಬರೀ 8-9 ಅವರ್ಸ್ ಸಿಗುತ್ತೆ ನಮಗೆ ವೀಕ್ ಪೂರ್ತಿ. ಎಲ್ಲಿ ತೆಗಿ? ನಂದು ರೆಕಾರ್ಡ್ ಆಗ್ತಾ ಇದೆ. ಆಮೇಲೆ ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ನಾನು. ಆಯ್ತು. ಸೊ ಗೈಸ್, ಇದ್ರಲ್ಲಿ ನಾವು ಮನೆ ಗೈಸ್. ನಾವಿಬ್ರು ಓಕೆ, ನೆಕ್ಸ್ಟ್ ಏನ್ ಗೊತ್ತಾ? ಇಬ್ರಲ್ಲಿ ಫೇವರೇಟ್ ಯಾರು? ಇಬ್ರುನು ಇಲ್ಲ, ಇಲ್ಲ, ಒಬ್ರು. ಒಬ್ರೇ. ಇದು ಈ actually ಪ್ರಚಾರ ಚೆನ್ನಾಗಿರೋದು. ಮಾತ್ರ ಅಲ್ಲ, only ಒಬ್ರು. ಅಲ್ಲಲ್ಲ, ಎರಡ್ ಕಣ್ಗೆ ನಿನಗ್ ಬಲ್ಗಣ್ ಬೇಕಾ ಎಡಗಣ್ ಬೇಕಾ ಅಂತ ಏನ್ ಉತ್ತರ ಕೊಡೋದು? ಬಾಲ್ಗನ್ ಸಾಕೊಂತೀವಪ್ಪ ನಾವು. ಇಲ್ಲ. ಆದ್ರೆ ಈ ಕ್ವಶನ್ಗೆ ಆನ್ಸರು ನಾನೇ ಅಲ್ಲ, ಯಾ ತಾಯಿ ತಂದೆನೂ ಹೇಳಕ್ ಆಗಲ್ಲ. ಆಯ್ತು. ಹೌದಾ? ಅಯ್ಯೋ. ಈಗ ನಾವು ನೋಡ್ಕೊಳ್ಳೋಣ ಯಾರು ಇಷ್ಟ ಅಂತ. ನೋಡ್ಕೊ. ಅಲ್ಲಿ ನೋಡು, ಅಲ್ಲೇ ನೋಡ್ತಾ ಇರೋ. ಹಾ. ಗೊತ್ತಾಯ್ತು 3, 2, 1. ಅಲ್ಲೇ ಈಗ ಏನ್ ಮಾಡೋದು ಗೊತ್ತಾಯ್ತಾ ನಿಂಗೆ? ಇನ್ನೊಂದ್ಸಲ ಅಲ್ಲಿ ನೋಡಪ್ಪ, ಇಲ್ಲೇ ನೋಡ್ತೀನಿ. ಅಲ್ಲೇ ನೋಡ್ತಾ ಇರಿ, ಸರಿನಾ? ರೆಡಿ? ರೆಡಿನಾ? ರೆಡಿ? 3, 2, 1. ಗುರು ಹಲೋ ಹೊಳ್ಳ ಇಬ್ರಿಗಿಂತ Guys, ನಾನು ನಿನ್ನೆ ಹೇಳಿಲ್ಲ, ನಿನ್ನೆ vlog ಅಲ್ಲಿ ಹೇಳಿಲ್ವಾ? ನಮ್ಮ ಮನೆಯವರು ಫುಲ್ ತುಂಬಾ ಅಲರ್ಟ್ ಆಗಿರ್ತಾರೆ ಎಲ್ಲರೂ. ಸ್ಕ್ರೀನ್ ಅದೇ ಹೇಳ್ತೀವಿ, ಫೋನ್ ನೋಡಿ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ ನೋಡಿ ನೋಡಿ, ರೀಲ್ಸ್ ನೋಡಿ ನೋಡಿ ಆ ಥರ ಏನಿಲ್ಲ. ಕಲ್ತ್ಬಿಟ್ಟಾರೆ ಗೈಸ್. ನಾವು ಗೊತ್ತಾವ ಏನ್ ಮಾಡ್ತಾ ಇದೀವಿ ಅಂತ. ಏನ್ ಮಾಡ್ತೀವಿ ಮಾಡ್ತಾರೆ. ನಾವು? ಏನಿಲ್ಲ, ನೀವಿಬ್ರು ಇವಾಗ ನಾನ್ ಯಾರ್ ಕಡೆಗ್ ನೋಡ್ತೀನೋ ಅವ್ರ ಇಷ್ಟ ಅಂತ ನೀವು ತಿಳ್ಕೊಂತೀರ. ಅದಕ್ಕೇನೆ ನೋಡಿ camera ನೋಡ್ದೆ. ರೀಲ್ಸ್ ನೋಡಿದ್ದಾರೆ. ಚಾಲಾಕ್ ಬ್ರೋ, ವೆರಿ ಚಾಲಾಕ್. You very chalak, bro. ಇಬ್ರಲ್ಲಿ ಯಾರು ಕ್ಲೀನ್? ಕ್ಲೀನಾ? ಅಲ್ಲೇ ಎರಡು ನೀಟಾಗಿ ಗಬ್ಬೆ. ಅದಾದ್ರೂ ಒಂದ್ ರೇಂಜ್ ಹೋಲಿಸ್ಕೊಂಡು ಹೇಳು. ಯಾವೂ ಇಲ್ಲ, ಎರಡು ಗಬ್ಬೆ. ಇವಳೇ ಬಿಟ್ಟದಂಚು. ಅದು ಹಂಗೆ ಇರ್ಲಿ. ಅದಕ್ಕೆ ನಾನೊಂದು ಆಡ್ ಮಾಡ್ತೀನಿ. ಮಾಡಿ ನಮ್ಮಿಬ್ರಲ್ಲಿ ಯಾರು ಆರ್ಗನೈಸ್ಡ್. ಹಂಗಂದ್ರೆ ಆರ್ಗನೈಸ್ ಅಂದ್ರೆ ಏನ್ ಗೊತ್ತಾ? ನೀಟಾಗಿ ಇಟ್ಕೊಳ್ಳೋದು ಅಂತ ಅಲ್ಲ, ಅದನ್ನು ಏನೇನು place ಪ್ರಾಪರ್ ರೆಡಿ ಇರುತ್ತೆಲ್ಲ ಅನ್ನೋ ಲೆಕ್ಕಾಚಾರ. ಅಂದ್ರೆ ಅದು ಅವ್ರ ವಸ್ತುನ ಎಷ್ಟು ನೀಟಾಗಿ ಅವ್ರಿಗೆ ವಸ್ತು ಅಂತಲ್ಲ. ಅಲ್ಲ. ಫಾರ್ ಎಕ್ಸಾಂಪಲ್, ನಾಳೆ ಎಲ್ಲೋ ಹೋಗ್ಬೇಕು, ನಾಳೆ ಹೋಗೋ ಡ್ರೆಸ್ ನ ಇವತ್ತು ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಆತರ. ಅರ್ಜೆಂಟ್ ಅಲ್ಲಿ ಹೊರಡಲ್ಲ. ನೀನು ಅಲ್ಲ ಏನೋಗ್ಬಿಡ್ತು ಕಿರೀಟ. ನಾನು ಓಸಿಡಿ ನನ್ನ ಮಗ, ನನ್ನೇ ಕ್ಲೀನ್ ಇಲ್ಲ ಅನ್ಬಿಡ್ತಾವ. ಕ್ಲೀನ್ ಇರಲ್ಲ ಬಾಸು. ನೀನ್ ಕ್ಲೀನ್ ಇಲ್ಲ ತಾನೆ. ಆತರ ಓಸಿಡಿ. ಆಯ್ತು, ನೆಕ್ಸ್ಟ್ ಕ್ವೆಶ್ಚನ್. ಚಿಕ್ಕ ಮಕ್ಳು ಇದ್ದಾಗ ಇವ್ರ ಮುಂದಕ್ಕೆ ಏನ್ ಆಗ್ತಾರಪ್ಪ, ಹೆಂಗಿರ್ತಾರಪ್ಪ ಅನ್ನೋ ಟೆನ್ಷನ್ಸ್ ಯಾರ ಬಗ್ಗೆ ಜಾಸ್ತಿ? ಇವಂದೆ. ಯಾಕಂದ್ರೆ ಬುಕ್ ಹಿಡಿತಿರ್ಲಿಲ್ಲ, ಒಂದು ಹೋಮ್ವರ್ಕ್ ಕೊಟ್ರು ಬರೀತಿರ್ಲಿಲ್ಲ, ಬ್ಯಾಗ್ ಸ್ಕೂಲಿಂದ ಬಂದ್ ಬ್ಯಾಗ್ ಒಂದ್ ಮೂಲಿಗೆ ಎಸ್ತು ಬಿಟ್ರೆ ಅಷ್ಟೇ ಅವ್ನಿಗೆ. ಟ್ಯೂಷನ್ ಹೋಗ್ಬೇಕಲ್ಲ, ಅದು ಅವ್ರ ಫೇವ್ರೆಟ್ ಮೇಡಮ್ ಅಂತ ಟ್ಯೂಷನ್ ಹೋಗೋಣ ಅಷ್ಟೇ. ಆದ್ರೂ ನಮ್ ಮೇಡಮ್ ಶೌರ್ಯ ಹೊಡಿಯೋರು. ಅವ್ರು ಹೊಡಿತಿದ್ರೋ ಬಿಡ್ತಿದ್ರೋ ಬಟ್ ನನಗೆ ಆದ್ರೆ ಗೊತ್ತಿಲ್ಲ. ಇವತ್ತಿಗೂ ನಮ್ಗೆ ಅವರೇ ಜಾಸ್ತಿ ಇಷ್ಟ. ಇಲ್ಲಿ ನಮ್ಮ ಏರಿಯಾದಲ್ಲೇ ಇರೋದು ಅವ್ರು. ತೋರಿಸ್ತೀನಿ. ಈಗ ಅದ್ದದೆಲ್ಲ ಏನಿಲ್ಲ, ಈಗ ನಾರ್ಮಲ್ ಕ್ವಶನ್ಸ್ ಇರುತ್ತೆ, ಹೇಳಷ್ಟೇ. ನಮ್ಮ ಇಬ್ರಲ್ಲಿ ಅಂದ್ರೆ ನಾವು ಚಿಕ್ಕ ವಯಸ್ಸಿದ್ದಾಗ ತುಂಬಾ ಫನ್ನಿ ಅಂತ ಯಾವ್ದಾದ್ರು ಒಂದೊಂದು ವಿಷಯಗಳು, ಮೆಮೊರೀಸ್ ನೆನ್ಪಿಸ್ಕೊಳ್ಳೋದ್ರೆ ಯಾರು ನೆನ್ಪಿಸ್ಕೊಂತೀಯ? ಇವ್ರು ದೊಣ್ಣೆ ತಗೊಂಡು ಹುಡುಗರ್ನೆಲ್ಲ ಕುತ್ಕೊಂಡ್ರಿ ನೋಡಲ್ಲ, ಅದು ತುಂಬಾ ನಗ ಬರೋದು. ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಹಿಂದು ನೀನು ಬ್ಯಾಗ್ ಹಿಡ್ಕೊಂಡು, ನಾನು ಅಲ್ಲ ಬ್ಯಾಗ್ ಹಿಡ್ಕೊಂಡೇನಿಲ್ಲ, ನಾನ್ ಮನೆ ಬಿಟ್ಟು ಮಾಡ್ತಿರ್ತೀನಿ, ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಲ್ಲ. ಸ್ವಲ್ಪ ಬೈದು ಮನೆ ಬಿಟ್ಟು ಹೋಗ್ತೀನಿ ಅಂತ ಕುತ್ಕೊಂಡ್ಬಿಡಿವೆ. ಒಂದ್ಸತಿ ಬ್ಯಾಗ್ ಕೊಟ್ಟು ಕಳ್ಸಿದ್ದೆ ಕೈಗೆ ಬ್ಯಾಗ್ ಕೊಟ್ಬಿಟ್ಟಿದ್ರು. ಆಮೇಲೆ ಅಮ್ಮ ನಾನು ಎಲ್ಲೋಗ್ಲಮ್ಮ ಅಂತ ವಾಪಸ್ ಒಳಗ್ ಬಂದ ಅಷ್ಟೇ. ಅಲ್ಲಿಂದ ಮತ್ತೆ ಏನ್ ಕೇಳಲ್ಲ. ಚಲೋ
ನೆಕ್ಸ್ಟ್ ಹೇಳಲ್ಲ ಅಂದ್ರೆ ಇನ್ನೊಂದ್ಸಲ ಕಳ್ಸ್ಬಿಟ್ಟಾಳು ಅಂತ ಭಯ. ಭಯ. ಓಕೆ ನೆಕ್ಸ್ಟ್ ನಮ್ಮಿಬ್ಬರಲ್ಲಿ ಈ ವಿಷಯ ಅಥವಾ ಈ ವಿಷಯಕ್ಕೆ ನನಗೆ ಪ್ರೌಡ್ ಅನ್ಸುತ್ತೆ ಅಂದ್ರೆ ಹೆಮ್ಮೆ ಅನ್ಸುತ್ತೆ ಅಂದ್ರೆ ಆ ವಿಷಯ. ಅಂದ್ರೆ ಇವಾಗ ನಮ್ಮ ಮನೇಲಿ ಇದ್ದಂಗೆ ಇಲ್ಲ ಅವಳು, ಅತ್ತೆ ಮನೆಗೆ ಹೋದ್ಮೇಲೆ ಒಳ್ಳೆ ಹೆಸರು ತಗೊಂಡವಳಲ್ಲ, ಅದು ಪ್ರೌಡ್. ಓಕೆ ಅದೇ ಹೆಮ್ಮೆ ಅನ್ಸುತ್ತೆ. ನಮ್ಮ ಅಮ್ಮನಲ್ಲಿ ಅಯ್ಯಪ್ಪ ಊರ್ ಬಸ್ವಿ ರಾಕ್ಷಸಿ ಅಂತಲ್ಲ, ಹಾ. ಹಠ ಜಾಸ್ತಿ. ಹಠ ಜಾಸ್ತಿ ಈಗ ತುಂಬಾ ಹಠ. ಈಗಲೂ ಹತ್ರ ಹಂಗೆ ನಡೆಸ್ತಾಳೆ. ಚಲೋ ಈಗ ನಂದು ನಿಂದು ಬಂದು ನಿಂದು ಏನೇ ಇದ್ರೂ ಆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಅಂತ ಬಂದಾಗ ಎಲ್ಲಾರ್ಗು ಸಪೋರ್ಟ್ ಆಗಿ ನಿಂತ್ಕೊಂತಿಯಲ್ಲ, ಅದು ಸೊ ಗೈಸ್ ನೀವು ನೋಡಿದಿರಾ ಚೆನ್ನಾಗಿ ಅಮ್ಮ ಸಿಕ್ಕಿ ಚಾನ್ಸ್ ಅಂತ ದಬ್ಬಿ 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 ನಮ್ಮ ಅಕ್ಕಂಗೆ ಎಗ್ಡಿ ಬೇರೆ ಇತ್ತು. ನನ್ನ ಅದೇ ನೀರಿಗೆ ಅದ್ದದು, ಅವಳು ಅದೇ ನೀರಿಗೆ ಅದ್ದದು. ಸೊ ಗೈಸ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್. ಇದೇ ತರ ವಿಡಿಯೋ ಬರ್ತಾ ಇರುತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನಿಜವಾಗ್ಲೂ ಇಷ್ಟ ಆಯ್ತು ಅನ್ನೋದು ಶೇರ್ ಮಾಡ್ಬಿಡಿ. ಮತ್ತೆ ಸಿಗುವ ನಾಳೆ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.